ಮರೆಯಲಾಗದ ಮಹಾಭಾರತ. ನಿರೂಪಣೆ ಡಾಕ್ಟರ್ ಎಸ್ ರೇಖಾರೆಡ್ಡಿ. ಕೇಳುಗರೆ, ಹಿಂದಿನ ಸಂಚಿಕೆಯಲ್ಲಿ ಇಡೀ ಭರತ ವರ್ಷವೇ ತಲೆ ತಗ್ಗಿಸುವಂತಹ ಅಪಮಾನ ದ್ರೌಪದಿಗೆ ಕುರು ಆಸ್ಥಾನದಲ್ಲಿ ಆದದ್ದನ್ನು, ಭೀಮನ ಘೋರ ಪ್ರತಿಜ್ಞೆ ಮತ್ತು ಕೆಟ್ಟ ಶಕುನಗಳಿಂದ ಭಯಪಟ್ಟ ಧೃತರಾಷ್ಟ್ರ ಪಾಂಡವರು ಸೋತಿದ್ದನ್ನೆಲ್ಲ ಅವರಿಗೇ ಹಿಂತಿರುಗಿಸಿ ಅವರನ್ನು ಇಂದ್ರಪ್ರಸ್ಥಕ್ಕೆ ಹಿಂತಿರುಗಿಸಿ ಕಳಿಸಿದ್ದನ್ನು ಕೇಳಿದೆವು. ಇಂದು ಎರಡನೆಯ ಬಾರಿ ನಡೆದ ದ್ಯೂತದ ಬಗ್ಗೆ ತಿಳಿಯೋಣ. ಭಾರವಾದ ಮನಸ್ಸಿನಿಂದ ನಡೆದ ಘಟನೆಗಳನ್ನು ಮೆಲುಕು ಹಾಕುತ್ತಾ ಪಾಂಡವರು ದುಗುಡದಿಂದ ಮೌನವಾಗಿ ಇಂದ್ರಪ್ರಸ್ಥದತ್ತ ನಡೆದರು. ಇತ್ತ ದುರ್ಯೋಧನನಿಗೆ ಧೃತರಾಷ್ಟ್ರ ತಾವು ಗೆದ್ದ ರಾಜ್ಯವನ್ನು ಪಾಂಡವರಿಗೆ ಹಿಂತಿರುಗಿಸಿದ್ದು ಸ್ವಲ್ಪವೂ ಇಷ್ಟವಾಗಲಿಲ್ಲ. ಅವನು, ಅಪ್ಪ, ನಾವು ಕಷ್ಟಪಟ್ಟು ಪಾಂಡವರಿಂದ ರಾಜ್ಯವನ್ನು ಕಿತ್ತುಕೊಂಡೆವು, ಅದನ್ನು ಅವರಿಗೇ ಹಿಂತಿರುಗಿಸಿ ಬಿಟ್ಟರಲ್ಲ, ಇದು ಸರಿಯಲ್ಲ. ಶತ್ರುಶೇಷವನ್ನು ಉಳಿಸಬಾರದು ಅಂತ ದೇವಋಷಿ ಬೃಹಸ್ಪತಿ ಹೇಳಿರುವುದು ನಿಮಗೆ ತಿಳಿದಿಲ್ಲವೇ? ಈಗ ಹೋದ ಪಾಂಡವರು ತಮ್ಮ ಶಸ್ತ್ರಾಸ್ತ್ರಗಳೊಂದಿಗೆ ಮತ್ತು ಅಗಾಧ ಸೈನ್ಯದೊಂದಿಗೆ ಹಸ್ತಿನಾವತಿಯ ಮೇಲೆ ದಂಡೆತ್ತಿ ಬಂದು ಹಸ್ತಿನಾವತಿಯನ್ನು ಧ್ವಂಸ ಮಾಡಬಹುದಲ್ಲವೇ? ಅವರಿಗೆ ಆ ಅವಕಾಶವನ್ನೇ ಕೊಡಬಾರದಿತ್ತು ಎಂದು ಅಲವತ್ತುಕೊಂಡ. ಧೃತರಾಷ್ಟ್ರನಿಗೂ ಪಾಂಡವರನ್ನ ಬಿಟ್ಟು ಕಳಿಸಿದ್ದು ತಪ್ಪಾಯಿತೇನೋ ಅನಿಸಿತು. ಭೀಮನ ಪ್ರತಿಜ್ಞೆ ಜ್ಞಾಪಕಕ್ಕೆ ಬಂದು ಅವನು ದುರ್ಯೋಧನನನ್ನು ಕೊಲ್ಲುತ್ತಿರುವಂತೆ, ದುರ್ಯೋಧನ ಚೀರಿಡುತ್ತಿರುವಂತೆ ಭಾಸವಾಯಿತು. ಅಯ್ಯೋ, ಹೀಗೇನು ಮಾಡೋಣ ಎಂದ ಅಸಹಾಯಕನಾಗಿ. ಶಕುನಿ, ಚಿಂತೆ ಬೇಡ ಮಹಾರಾಜ, ಮತ್ತೆ ಅವರನ್ನ ದ್ಯೂತಕ್ಕೆ ಕರೆಯೋಣ. ಯುಧಿಷ್ಠಿರ ಬರುವುದಿಲ್ಲ ಅನ್ನಲಾರ, ಅವನು ಬಂದೇ ಬರ್ತಾನೆ. ಈ ಸಲ ಒಂದೇ ಒಂದು ಆಟ ಆಡೋಣ ಸಾಕು ಎಂದ. ಇದಕ್ಕೆ ವಿದುರ, ಭೀಷ್ಮ, ದ್ರೋಣ ಮತ್ತು ಗಾಂಧಾರಿ, ಮತ್ತೆ ದ್ಯೂತವೇ ಬೇಡ ಮಹಾರಾಜ, ಪಾಂಡವರು ತಣ್ಣಗಾಗಿದ್ದಾರೆ, ಅವರನ್ನು ಮತ್ತಷ್ಟು ಕೆಣಕುವುದು ಬೇಡ ಎಂದು ವಿರೋಧಿಸಿದರು. ಆದರೆ ಪುತ್ರ ಪ್ರೇಮದಿಂದ ಅಂಧನಾಗಿದ್ದ ಧೃತರಾಷ್ಟ್ರ, ಪ್ರತಿಕಾಮಿ, ಪಾಂಡವರು ಎಷ್ಟು ದೂರ ಹೋಗಿದ್ದರೂ ಸರಿಯೇ, ಅವರನ್ನು ಮತ್ತೊಂದು ದ್ಯೂತಕ್ಕಾಗಿ ಹಿಂದಕ್ಕೆ ಕರೆದುತಾ ಎಂದು ಕಳಿಸಿದ. ಪ್ರತಿಕಾಮಿ ಪಾಂಡವರ ಬೆನ್ನಟ್ಟಿ ಹೋಗಿ ಅವರನ್ನು ಅಡ್ಡಗಟ್ಟಿ, ಧೃತರಾಷ್ಟ್ರ ಮಹಾರಾಜ ಮತ್ತೊಂದು ಪಗಡೆಯ ಆಟಕ್ಕೆ ಕರೆಯುತ್ತಿದ್ದಾರೆ ಎಂದ. ಯುಧಿಷ್ಠಿರ, ಮಹಾರಾಜ ಧೃತರಾಷ್ಟ್ರನ ಆಜ್ಞೆ, ನಾನು ಅದನ್ನು ತಿರಸ್ಕರಿಸಲು ಸಾಧ್ಯವಿಲ್ಲ ಎಂದು ಮತ್ತೆ ಹಸ್ತಿನಾವತಿಗೆ ಹೊರಟ. ಅವನ ಸಹೋದರರು ಯುಧಿಷ್ಠಿರನನ್ನ ಅನುಸರಿಸಿದರು. ದ್ಯೂತ ಭವನಕ್ಕೆ ಮತ್ತೆ ಬಂದ ಪಾಂಡವರನ್ನು ನೋಡಿ ಸಭಿಕರು ಸಂಕಟಪಟ್ಟರು. ಅಯ್ಯೋ, ಯಾರಾದರೂ ಈ ಯುಧಿಷ್ಠಿರನಿಗೆ ಬುದ್ಧಿ ಹೇಳಬಾರದೆ, ಮತ್ತೆ ಏಕೆ ಬಂದ ದ್ಯೂತಕ್ಕೆ ಅಂತ ಅಲವತ್ತುಕೊಂಡರು. ಶಕುನಿ ಪಾಂಡವರನ್ನು ಎದುರುಗೊಂಡು, ಯುಧಿಷ್ಠಿರ, ಈಗ ಒಂದೇ ಒಂದು ಆಟ ಅಷ್ಟೇ, ಅದರಲ್ಲಿ ಸೋತವರು 12 ವರ್ಷ ವನವಾಸಕ್ಕೆ ಹೋಗಬೇಕು, ನಂತರ 1 ವರ್ಷ ಎಲ್ಲಾದರೂ ಅಜ್ಞಾತವಾಸವನ್ನ ಮಾಡಬೇಕು. ಅಜ್ಞಾತವಾಸದಲ್ಲೇನಾದರೂ ಸಿಕ್ಕಿಬಿದ್ದರೆ ಮತ್ತೆ 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸ ಎಂದು ವಿವರಿಸಿದ. ಯುಧಿಷ್ಠಿರ ಒಪ್ಪಿಕೊಂಡಂತೆ ತಲೆಯಾಡಿಸಿದ. ನಿರೀಕ್ಷಿಸಿದಂತೆ ಶಕುನಿ ಯುಧಿಷ್ಠಿರನನ್ನು ಈ ಆಟದಲ್ಲೂ ಸೋಲಿಸಿದ. ಸೋತ ಪಾಂಡವರು ಪಾಂಚಾಲಿಯೊಂದಿಗೆ ವನವಾಸಕ್ಕೆ ಹೋಗಲು ನಾರು ಮಡಿಯನ್ನು ಉಟ್ಟುಕೊಂಡು ಸಿದ್ಧರಾದರು. ಹೊರಡಲು ಅನುವಾಗುತ್ತಿದ್ದ ಭೀಮನ ನಡಿಗೆಯನ್ನ ಅನುಕರಿಸಿ ದುರ್ಯೋಧನ ಗೇಲಿ ಮಾಡಿದ. ಭೀಮ, ದುರ್ಯೋಧನ, ನಿನ್ನ ಸಾವು ಹತ್ತಿರ ಬಂದಾಯಿತು, ನನ್ನ ಕೈಯಿಂದ ಸಾಯುವುದಕ್ಕೆ ತಯಾರಾಗಿರು ಎಂದ. ಅರ್ಜುನ, ಭೀಮಸೇನ ತನ್ನ ಪ್ರತಿಜ್ಞೆಯನ್ನ ಖಂಡಿತ ನೆರವೇರಿಸುತ್ತಾನೆ. ಭೂದೇವಿ ನಿಮ್ಮ ರಕ್ತಕ್ಕೆ ಹಾತೊರೆಯುತ್ತಿದ್ದಾಳೆ. ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕರ್ಣ, ನಿನ್ನನ್ನು ನನ್ನ ಬಾಣಗಳಿಂದ ಕೊಲ್ಲುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ. ಅರ್ಜುನನ ಪ್ರತಿಜ್ಞೆಯನ್ನ ಕೇಳಿದ ಸಹದೇವ, ನೀಚ ಶಕುನಿ, ನೀನು ಕೇವಲ ಪಗಡೆಗಳನ್ನು ಬೀಸಿಲ್ಲ, ನಿನ್ನ ಮೃತ್ಯುವಿಗಾಗಿ ಬಾಣಗಳನ್ನು ಎಸೆದಿದ್ದೀಯ. ಯುದ್ಧದಲ್ಲಿ ನಾನು ನಿನ್ನನ್ನು ಕೊಲ್ಲುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ. ನಕುಲ, ಯಜ್ಞಸೇನಿಯನ್ನ ಕೆಟ್ಟ ಮಾತುಗಳಿಂದ ಅಣಕವಾಡಿದ ಧೃತರಾಷ್ಟ್ರನ ದುರುಳ ಪುತ್ರರನ್ನು ಕೊಂದು ಭೂಭಾರವನ್ನು ತಗ್ಗಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ. ಹೀಗೆ 5 ಜನ ಪಾಂಡವರು ರೋಷದಿಂದ ಪ್ರತಿಜ್ಞೆಗಳನ್ನು ಮಾಡಿ ಭೀಷ್ಮ, ದ್ರೋಣರಿಗೆ ವಂದಿಸಿ ಅವರಿಂದ ಆಶೀರ್ವಾದವನ್ನು ಪಡೆದರು. ವಿದುರ, ಯುಧಿಷ್ಠಿರ, ಕುಂತಿ ರಾಜಕುಮಾರಿಯಾಗಿದ್ದವಳು, ವಯಸ್ಸಾದವಳು, ನಿಮ್ಮ ಜೊತೆ ಕಾಡಿನಲ್ಲಿ ಅವಳಿಗೆ ತೊಂದರೆಯಾಗುತ್ತದೆ, ಅವಳು ನನ್ನ ಜೊತೆಯೇ ನಮ್ಮ ಮನೆಯಲ್ಲೇ ಇರಲಿ ಎಂದ. ಅದರಂತೆ ಕುಂತಿಯನ್ನ ವಿದುರನ ಮನೆಯಲ್ಲಿ ತೊರೆದು ಪಾಂಡವರು ದ್ರೌಪದಿಯೊಡನೆ ನಾರಿನ ವಸ್ತ್ರಗಳನ್ನು ಧರಿಸಿ ಹಸ್ತಿನಾಪುರವನ್ನು ತ್ಯಜಿಸಿದರು. ಮುಂದಿನ ಸಂಚಿಕೆಯಲ್ಲಿ
ವನವಾಸದಲ್ಲಿ ಪಾಂಡವರ ಜೀವನವನ್ನು ತಿಳಿಯೋಣ.